ಇನ್ನು ಹೇಳಿದ್ದು ಸಾಧನಾ ಸಮಾವೇಶ, ಆದ್ರೆ ಮಾಡಿದ್ದು ಬರೀ ನಿಂದನೆ, ಆಗಿದ್ದು ನಿಮ್ಮ ಹೊಟ್ಟೆ ಉರಿ ವೇದನೆಯ ಆತ್ಮಘೋಷ. ಇದು ಜೆಡಿಎಸ್ ನಿನ್ನೆಯ ಸಾಧನಾ ಸಮಾವೇಶದ ವಿಚಾರವಾಗಿ ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಾ ಇರುವಂತ ರೀತಿ. ಪದಗಳು ನೋಡಿ, ಪರ ನಿಂದನೆಯೇ ನಿಮ್ಮ ಮಾತಿನಲ್ಲಿದ್ದ ಕಾರ್ಕೋಟಕ ವಿಷ. ನಿಮ್ಮ ಟಾರ್ಗೆಟ್ ಖರ್ಗೆ ಮತ್ತು ಡಿಕೆ, ಆದ್ರೆ ನಿಂದಿಸಿದ್ದು ಜೆಡಿಎಸ್ ಮತ್ತು ಬಿಜೆಪಿಯನ್ನ. ನಿಮ್ಮದು ಒಂದು ವ್ಯಕ್ತಿತ್ವವೇ? ಅಭಿವೃದ್ಧಿ ಬಗ್ಗೆ ಸಿಎಂ ಸವಾಲಿತ್ತಲ್ಲ, ಅದನ್ನು ಸ್ವೀಕರಿಸಿದೆ ಜೆಡಿಎಸ್. ನಾವು ಸಿದ್ಧ, ನಿಮ್ ಸವಾಲ್ ಸ್ವೀಕರಿಸಿದ್ದೀವಿ. ಸ್ಥಳ, ದಿನಾಂಕ, ಸಮಯ ಫಿಕ್ಸ್ ಮಾಡಿ. ಟ್ವೀಟ್ ಮುಖೇನ ಸಿದ್ದರಾಮಯ್ಯ ಕಾಲೆಳೆದಿದೆ ಜೆಡಿಎಸ್. ಹೀಗೆ ಏನಿದು ಜೆಡಿಎಸ್ ನಾನು ಸವಾಲ್ ಸ್ವೀಕರಿಸ್ತಾ ಇದ್ದೀವಿ ಅಂತ ಹೇಳ್ತಿದಾರಲ್ಲ, ಅಂತ ಸವಾಲ್ ಏನ್ ಹಾಕಿದ್ರು ಸಿದ್ದರಾಮಯ್ಯನವರು? ಬನ್ನಿ ಕೇಳೋಣ. ನಾನು ಬಿಜೆಪಿಯವರಿಗೆ ಜೆಡಿಎಸ್ನವರಿಗೆ ಕೇಳ್ತಾ ಇದ್ದೀನಿ, ನೀವು ಆರೋಪಗಳನ್ನು ಮಾಡ್ತೀರಿ, ಸುಳ್ಳು ಆರೋಪಗಳನ್ನು ಮಾಡ್ತೀರಿ, ಸುಳ್ಳು ಅಪವಾದಗಳನ್ನು ಮಾಡ್ತೀರಿ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ, ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಅಂತ ಅನ್ನೋದಾದ್ರೆ, ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೀವು ನಿಲ್ಲಿಸಬೇಕಾದ್ರೆ, ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು. ಬಿಜೆಪಿಯ ಮುಖಂಡರು, ಜೆಡಿಎಸ್ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡೋದು, ನೀವೇನು ಮಾಡಿದ್ರಿ, ನಾವೇನು ಮಾಡೋದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ.